கேன்சர் மாற்றங்கள் வரும் faster உள்ள வந்த பவரடி அண்ணன் யாரு ನನ್ಬಾ ಅಯ್ಯೋ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೇಳಿ, ಮೂವಿ ನೋಡ್ಕೊಂಡ್ ಬಂದ್ರಿ ಇವಾಗ ತಾನೇ ಫ್ಯಾನ್ ಶೋ. ಬೆಳಿಗ್ಗೆ 6 ಕಾಲ್ಗೆ ಎದ್ದು ಬಂದೆ. ಸ್ಯಾಟಿಸ್ಫೈ ಆದ್ರೆ ಮೂವಿ ನೋಡಿದ್ಮೇಲೆ? ಫುಲ್ಲಾ ಏನು ಇಷ್ಟ ಆಯ್ತು ಮೂವಿಯಲ್ಲಿ? ತಿರ್ಗಾ ಇನ್ನೊಂದ್ಸಲಿ ನೋಡ್ಬೇಕು. ಹೌದಾ? ಹೇಗಿತ್ತು ಸ್ಟೋರಿ, ಡೈರೆಕ್ಷನ್ ಎಲ್ಲ ಹೇಗಿತ್ತು? ನನ್ಮನೆಗೆ ಕೋಯಿಲ್ಲ ಕತ್ತೆ போக மாட்டா உங்களை விட்டு ஓய் வா நண்பா ஓய் வா நண்பா ಹೆಂಗೈತೆ ಹೇಳಿ. ನೀನು ಕೋಟಿ ಕೊಟ್ರು ಕಳೆದಿಲ್ಲ. ನಾವು ಅಮ್ಮ ₹1 ಕೊಡುಮ ₹2 ಕೊಡುಮ ಬಿಸ್ಸೆ ಅವರು ನಾವು ಕೋಟಿ ಬರ ನಾವು ಬಡವರು ನೋಡಿ ನೀವು ಬದುಕ್ಬೇಕು. ಸ್ಟೇಟು ಅರಸಲೆಲ್ಲ ಇಲ್ಲ ಅದು. ನಾವು ಹಿಂಗೆ ಬದುಕೋದು. ಬಿಚ್ಚೋದ್ರು ಬಡವರು ಹಿಂಗೆ ಇರೋದು. ಹೇಳಿ, ಧನುಷ್ ಅವ್ರಿಗೆ ಒಂದು ಡೈಲಾಗ್ ಹೇಳ್ಬಿಡಿ. ಧನುಷ್ ಅವ್ರಿಗೆ ಒಂದು ಡೈಲಾಗ್ ಹೇಳ್ಬಿಡಿ. ಏನ್ ಹೇಳ್ತೀರಾ ಧನುಷ್ ಅವ್ರಿಗೆ ಈ ತರ ಒಳ್ಳೆ ಮೂವಿ ಕೊಟ್ಟಿದ್ದಕ್ಕೆ? ಇಲ್ಲ, ಅವ್ರ ದೇವ್ರ ತರ ಈ ತರ ಕೊಳ್ಳೇಬೇಕು. ಈ ಫಿಲಿಮಿಲ್ಲ, ಇನ್ನ ಈ ತರನೇ ತೆಗಿಬೇಕು. ಬಡವ್ರ ತರ ತೆಗಿಬೇಕು. ನಾವು ಬಿಚ್ಚೋತ್ತವ್ರು ₹800 ಸಂಪಾದನೆ ಮಾಡ್ತೀವಿ, ₹400 ಕುಡಿತೀವಿ, ₹400 ಮನೆ ಕೊಡ್ತೀವಿ. ಹಿಂಗೆ ಬೇಕು ಮೂವಿ. ಈ ಸೆಕ್ಸ್ ಎಲ್ಲ ವಾಡಿ ಅಂತ ಎಲ್ಲ ಬೇಡ. ಈ ಗಾಡಿನೇ ಬೇಕು. ಅಮ್ಮ ₹1 ಕೊಡುಮ ₹2 ಕೊಡುಮ ನೋಡ್ಬಿಟ್ಟು ಒಂದೊಂದ್ಸಲಿ ನೋಡ್ತೀನಿ ಅಂದ್ರೆ ನೀನ್ ತಿಳ್ಕೊ ನಾನು ಹೆಂಗೆ. ಸೂಪರ್ ಹಿಟ್ ಅಂತೀರಾ ಮೂವಿ? ಅಯ್ಯೋ ಹೇಳಕ್ಕೆ ಆಗೋದಿಲ್ಲ. ಬಾಯ್ ಹೇಳ್ಬಿಡಿ. ಒಬ್ಬರಿಗೆ ಊಟ ಮೈಯಲ್ಲಿ ಹೊಡೆದಿಲ್ಲ. ಹಿಂಗೆ ಬದುಕ್ಬೇಕು. ಮನ್ಸಾದ್ರೆ ದುರೋಗ ಬೇಡ. ದುಡ್ಡು. ಓಕೆ ಅಣ್ಣ, ಥ್ಯಾಂಕ್ ಯು ಬ್ರೋ. ಪರವಾಗಿಲ್ಲ, ಮೂವಿ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು ಬ್ರೋ. ಚಿಪ್ಸ್ ಪ್ಯಾಕೆಟ್ ಎಲ್ಲ ಕೇಳಿರಲಿಲ್ಲ. ಚಿಪ್ಸ್ ತಿನ್ನಕ್ಕೂ ಟೈಮ್ ಇದ್ದಿಲ್ಲ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಇವಾಗ ನಿಜ ಹೇಳಿ. ಇಲ್ಲ ನಿಜನೇ ಹೇಳಿದ್ದು. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್? 2 ಕೊಡ್ತೀರಾ? ಮತ್ತೆ ಚೆನ್ನಾಗಿದೆ ಅಂತ ಇದ್ದೀರಾ? ಬಿಲೋ ಅವರೇಜ್ 2 ಅಂದ್ರೆ? ಹೌದಾ? ನಿದ್ದೆ ಮಾಡ್ಬಿಟ್ಟಿದ್ನಲ್ಲ, ಗೊತ್ತಾಗಿಲ್ಲ. ಏನು ಇಷ್ಟ ಆಗಿಲ್ಲ ಮೂವಿಯಲ್ಲಿ? ಏನು ಇಷ್ಟ ಆಗಿಲ್ಲ. ಹೌದಾ? ಏನು ಲೆಂತ್ ಜಾಸ್ತಿ ಆಯ್ತಾ, ಇಲ್ಲ ಆಕ್ಟಿಂಗ್ ಚೆನ್ನಾಗಿಲ್ವಾ? ಡೈರೆಕ್ಷನ್ ಅಟ್ಲೀಸ್ಟ್ ಒಂದು 20 to 25 minutes ಟ್ರಿಮ್ ಮಾಡಬೇಕಾಗಿತ್ತು. ಓಕೆ, ಏನು ಡೈರೆಕ್ಷನ್ ಫಾಲ್ಟ್ ಅಂತೀರಾ ಹೆಂಗೆ? ಎಕ್ಸಾಕ್ಟ್ಲಿ. ಹೌದಾ? ಧನುಷ್ ಚೆನ್ನಾಗಿ ಮಾಡಿದ್ದಾನೆ. ಓಕೆ, ಮಿಕ್ದವರೆಲ್ಲ ಅಷ್ಟಕ್ಕಷ್ಟೇ. ಓಕೆ, ಹೋಗ್ಲಿ. ಮ್ಯೂಸಿಕ್ ಅದು ಚೆನ್ನಾಗಿದೆಯಾ DSP ಅವ್ರದ್ದು? ಇಲ್ಲ, ಆವ್ರೇಜ್. ಒಂದು ಸಾಂಗ್ ಮಾತ್ರ ಚೆನ್ನಾಗಿದೆ ಅಷ್ಟೇ. ಓಕೆ, ಅದೊಂದು ಸಾಂಗ್ ಬಿಟ್ರೆ ಬೇರೆ ಚೆನ್ನಾಗಿಲ್ಲ. ಅದಕ್ಕೆ ಹೋಯ್ವಾ ಅಂತ ಹೋಯ್ತಾ ಇದ್ದೀವಿ ಅಷ್ಟೇ. ಹೇಗಿತ್ತು ಮೂವಿ? ಬ್ರೋ ಸೂಪರ್ ಆಗಿತ್ತು. ಧನುಷ್ ಆಕ್ಟಿಂಗ್ ಸೂಪರ್. ನಾಗಾರ್ಜುನ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಆದ್ರೆ ಅದ್ರಲ್ಲಿ ಪ್ಯಾನ್ ಇಂಡಿಯಾ PID ಅಂತ ಒಬ್ರು ಇದಾರೆ. ಅವ್ರು ಯಾರು ಅನ್ನೋದು ನಿಮ್ಗೂ ಗೊತ್ತಿರುತ್ತೆ ಮೋಸ್ಟ್ಲಿ. ಇಲ್ಲ ಬ್ರದರ್, ಪ್ಯಾನ್ ಇಂಡಿಯಾ ಡಗಾರ್. PID ಮೀನ್ಸ್ ಪ್ಯಾನ್ ಇಂಡಿಯಾ ಡಗಾರ್. ರಶ್ಮಿಕಾ ಮಂದನಾ ಬಗ್ಗೆ ಮಾತಾಡ್ತಿದ್ರು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಲ್ಲ ಯೂತ್ ನೋಡೋ ಮೂವಿನ? ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡ್ಬೋದು. ಫ್ಯಾಮಿಲಿ ಯೂತ್ ಎಲ್ಲರೂ ನೋಡ್ಬೋದು ಮೂವಿ ಮಾತ್ರ. ಆ ತರ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಇತ್ತಂತೀರಾ? ಬ್ಲಾಕ್ ಬಸ್ಟರ್ ಅಲ್ಲ, ಇನ್ನೂ ಸೂಪರ್ ಹಿಟ್ ಆಗುತ್ತೆ. ಇಂಡಸ್ಟ್ರಿ ಮೂವಿ ಮಾತ್ರ ಅಷ್ಟು ಚೆನ್ನಾಗಿದೆ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಹೇಳಿ, ನೀವು ಫುಲ್ ನೋಡಕ್ಕೆ ಧನುಷ್ ತರನೇ ಇದ್ದೀರಾ? ಗಡ ಎಲ್ಲ ಬಿಟ್ಬಿಟ್ಟಿದ್ರ ಅಷ್ಟೇ ನೀವು? ಹೇಗೆ ಅನಿಸ್ತೈತಿ? ಹೇಗಿತ್ತು ಮೂವಿ? ಇಲ್ಲ, ಏನಿಲ್ಲ. ₹150 ಇಸ್ಕೊಂಡು ನಮ್ಮ ಅಕ್ಕನ ಹತ್ರ ₹150 ಇಸ್ಕೊಂಡು ಬಂದೆ. ಖರ್ಚಿಗೂ ಕಾಸಿಲ್ಲ. ಮತ್ತೆ ನೋಡ್ಬೇಕು, ನಾನು ಸ್ವಲ್ಪ ಪಿಚ್ಚೆ ಎತ್ಕೊಂಡು ಬರ್ಬೇಕು ದುಡ್ಡಿಗೋಸ್ಕರ. ಫಿಲಮ್ ಮಾತ್ರ ಸೂಪರ್ ಆಗೈತೆ ಸರ್. ಹೇಗೆ ಅನಿಸ್ತು ಸರ್ ಧನುಷ್ ಸರ್ ಆಕ್ಟಿಂಗ್? ಅವ್ರ ಆಕ್ಟಿಂಗ್ ಹೇಳೋದೇ ಬೇಕಾಗಿಲ್ಲ. ಮತ್ತೆ ಆಕ್ಟಿಂಗ್ ಅಂದ್ರೆ ಬೇರೆ ಲೆವೆಲ್ ಸರ್. ಓಕೆ, ನಾವೇನೇನೋ ಫೀಲ್ ಅಲ್ಲಿ ಇಟ್ಕೊಂಡ್ ಬಂದ್ವಿ, ಅದ್ರ ಫೀಲ್ ಗಿಂತ ಸಖತ್ತಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲ ಮೀರಿಸ್ಬಿಟ್ಟಿದ್ದಾರಾ? ಡಬಲ್ ಸರ್. ಓಕೆ, ನಾಗಾರ್ಜುನ್ ಸರ್ ಮತ್ತೆ ಇವಾಗ ತೆಲುಗು ಡೈರೆಕ್ಟರ್ ಶೇಖರ್ ಕಮಲ್ ಅವರು ಡೈರೆಕ್ಟ್ ಮಾಡಿರೋದು. ಹೆಂಗ ಅನ್ಸ್ತು ಅವ್ರ ಡೈರೆಕ್ಷನ್? ಸರ್ ಅವ್ರ ಡೈರೆಕ್ಷನ್ ಬಗ್ಗೆ ನಾವು ಆಲ್ರೆಡಿ ಒಂದು 3-4 ಪಿಕ್ಚರ್ ನೋಡಿದೀವಿ ಅವ್ರದ್ದು. ಓಕೆ, ಒಬ್ಬ ಮಿಡಿಲ್ ಕ್ಲಾಸ್ ಮೂವಿ ಹೆಂಗ್ ತೆಗಿಬೇಕಂತ ಅವ್ರಿಗೆ ಗೊತ್ತು. ಮಿಡಿಲ್ ಕ್ಲಾಸ್ ಅಲ್ಲೇ ಬರ್ತಾರ ಅವರು. ಹೌದು, ಆ ತರ ಮೂವಿ ನಮ್ದು. ಓಕೆ, ಸೂಪರ್ ಆಗೈತೆ ಸರ್. ಓಕೆ, ಈ ವಿಡಿಯೋ ಏನಾದ್ರು ಧನುಷ್ ಸರ್ ನೋಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಧನುಷ್ ಸರ್ಗೆ? ಅಣ್ಣ, ನೀ ಫಿಲಮ್ ಸೂಪರ್ பண்ணிருக்கறಣ್ಣ. அந்த ஆக்டிங் ஆஸ்கார் அவார்டு, இன்னும் எது அவார்டு இருக்கோ ಅದು உங்களுக்கு தான் ಸೆಕೆಂಡ್ ಆಫ್ ಹೈಲೈಟ್. ಓಕೆ, ಏನಂದ್ರೆ ಫಿಲಮ್ ಎಲ್ಲೂ ಬೋರ್ ಆಗಲ್ಲ ಸರ್. ಆರಾಮಾಗಿ ಕುತ್ಕೋಬಹುದು. ಒಂದು ಮಾಸ್ ಫೆಸ್ಟ್ ಅದೆಲ್ಲ ಪೋಯ್ವಾ ನಮ್ಮ ಸೂಪರ್ ಡ್ಯಾನ್ಸ್ ಧನುಷ್. ಸರ್, ಇನ್ನೊಂದು ಆಡಿಯೋ ಫಂಕ್ಷನ್ ಅಲ್ಲಿ ಧನುಷ್ ಸರ್ ಹೇಳಿದ್ರು ಏಟರ್ಸ್ ಎಲ್ಲ ಇದಾರೆ, ಅವ್ರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಿ ಏಟರ್ಸ್ಗೆ? ಸರ್, ನಮ್ಗೆ ಏಟರ್ಸ್ ಇರ್ಬೇಕು ಸರ್. ಓಕೆ, ಏಟರ್ಸ್ ಇದ್ರೆ ನಾವು ಮುಂದೆ ಹೋಗೋದು, ಇಲ್ಲಾಂದ್ರೆ ನಾವು ಹಿಂದೆ ಬಿದ್ಬಿಡ್ತೀವಿ. ಓಕೆ,
ಮತ್ತೊಂದು ಬ್ಲಾಕ್ ಬಸ್ಟರ್ ಡಬಲ್ ಬ್ಲಾಕ್ ಬಸ್ಟರ್ ಸರ್. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್ಸು? 5 ಸರ್. 5 ಓಕೆ, ಲಾಸ್ಟ್ ಒಂದ್ಸತಿ ಒಂದು ಡೈಲಾಗ್ ಹೇಳ್ಬಿಡಿ ಧನುಷ್. ಫಿಲಂ ಮಾತ್ರ ಸೂಪರ್ ಧನುಷ್ ಸರ್, ಐ ಲವ್ ಯು ಸೋ ಮಚ್. ಓಕೆ, ಇದು ಕ್ರೇಜ್ ನೋಡಿದ್ರಲ್ಲ. அப்படியே நான் ஒடா சென்னை 2க்கு வெயிட்டிங் நா. Okay. ಮಸ್ಟ್ ವಾಚ್ ಫ್ಯಾನ್ ಬಾಯ್ ನಾ, ಸೂಪರ್ ನಾ. ಓಕೆ ಗೈಸ್, ನೋಡಿದ್ರಲ್ಲ ಕ್ರೇಜಿ ಆಗಿದೆ ಕುಬೇರನ್ ಮೂವಿಗೆ. ನೀವು ಇನ್ನೂ ಯಾರ್ಯಾರು ನೋಡಿಲ್ಲ ಬಂದ್ಬಿಟ್ಟು ನೋಡಿ. ಯಾರ್ಯಾರು ನೋಡಿದ್ರಾ ಅವರು ಕಮೆಂಟ್ ಮಾಡಿ ಔಟ್ ಆಫ್ 5 ಎಷ್ಟು ರೇಟಿಂಗ್ ಕೊಡ್ತೀರಾ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ಸರ್ ಹೇಗಿದೆ ಸರ್, ಮಾತಾಡಿ ಸರ್. ಬೇಡ ಬಿಡಿ, ಒಂದೆರಡು ಸಲ ನೋಡ್ಬೋದು, ಒನ್ ಟೈಮ್ ವಾಚಬಲ್. ಯಾಕೆ ಎರಡೇ ಸತಿ ಯಾಕೆ ಮಾತಾಡ್ಗುರು? ನೀನು ಫುಲ್ ಅನಲೈಸ್ ಮಾಡಿ ಹಂಗೆ ಹೇಳು, ಕ್ಲೀನಾಗಿ ಹೇಳು.